your mind, take the baby, come on. ರಂಗಾಯಣಗೋಷ್ಟೆಲ್ಲ ನಾನು ಹೇಳ್ಬಿಡ್ತೀನಿ ಒಂದ್ಸತಿ. ತಲೆ ಬಚ್ಕಳೆ ಪೊಡಕಳೆ ದುನಿಯಾ ತುಂಬಾ ಫಾಸ್ಟು. ಮಗು ಯುಗಾದಿ ಬಂದಿದೆ, ಬೇವು ಬೆಲ್ಲ ತಿನ್ನು. ನಮ್ ದುನಿಯಾ ಇಷ್ಟ ಹೇಳ್ಬಿಡಿ. ಸ್ಪೆಷಲ್ ಆಗಿರುತ್ತೆ. ನೀವ್ ಹಿಂಗ್ ಅಂತೀರಾ? ಇದು ಕಸ ಹಾಯಿಸಿದೀನಿ, ನಿಜ ರಿಯಲಿ. ನಾನು ಕಸ ಬಾಯಿಸ್ತಿದ್ದೀನಿ ಅಮ್ಮ ಆದ್ಮಿ ಈ ತರ. ಬನ್ನಿ 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 ರೀ, ಇಲ್ಲಿಂದ ಬರ್ತೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಬಂದ ತಲೆ ಬಚ್ಕಳೆ ಪಡಕಳೆ ಇಲ್ಲಿಂದ. ಹಾ, ಅಲ್ಲಿಗೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು. ಬೇಜಾರು ಮಾಡ್ಕೊಬಿಡಿ. ಇಲ್ಲಿ ಶೇಕ್ ಆದ್ರಿ, ಶೇಕ್ ಆದ್ರಿ ನೀವು. ಶೇಕ್ ಆಗಂಗಿಲ್ಲ, ಶೇಕ್ ಆಗಂಗಿಲ್ಲ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ತುಂಬಾ ಕಾಸ್ಟ್ಲಿ. ಇಲ್ಲಿ ಬಂದ್ಬಿಡಿ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ದುನಿಯಾ ತುಂಬಾ ಕಾಸ್ಟ್ಲಿ. ಮಗು ಯುಗಾದಿ ಬಂದಿದೆ. ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ. ಇನ್ನೊಂದ್ಸತಿ ಬಂದ್ಬಿಡಿ ಫೈನಲ್ ಆಗಿ. ರಾಜ್ಕುಮಾರ್ ಸ್ಟೈಲ್ ಅಲ್ಲಿ ಮಾಡ್ರಿ, ಅಣ್ಣವ್ರ ಸ್ಟೈಲ್ ಅಲ್ಲಿ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಈ ತರ ಬಂದ್ಬಿಡಿ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಯುಗಾದಿ ಬಂದಿದೆ. ಯುಗಾದಿ ಇಲ್ಲ, ಉಪೇಂದ್ರ ಸ್ಟೈಲ್ ಅಲ್ಲಿ ಬಂದ್ಬಿಡಿ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ಐ ಡೋಂಟ್ ಲೈಕ್ ಇಟ್. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ದುನಿಯಾ ತುಂಬಾ ಫಾಸ್ಟ್. ಯುಗಾದಿ ಬಂದಿದೆ. ನೆಕ್ಸ್ಟ್ ಟೈಮ್ ಬರಲ್ಲ. ಬೇವು ಬೆಲ್ಲ ತಿನ್ನಿ, ಜೀವನ ಬೇವಾಗಿರ್ಬೇಕು. ಬೇವು ಬೆಲ್ಲ ತಿನ್ನಿ, ಜೀವನ ಬೇವಾಗಿರ್ಬಾರ್ದು, ಬೆಲ್ಲ ಆಗಿರ್ಬೇಕು. ಬೆಲ್ಲ 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 ಆಗಿರ್ಬೇಕು. ಬೇವು ಬೆಲ್ಲ ತಿನ್ನಿ, ಜೀವನ ಬೇವಾಗಿರ್ಬೇಕು. ಜೀವನ ಬೇವಾಗಬಾರ್ದು, ಬೆಲ್ಲ ಆಗ್ಬೇಕು. ಬೆಲ್ಲ 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 ಆಗ್ಬೇಕು. ಬೇವು ಬೆಲ್ಲ ತಿನ್ನಿ, ಜೀವನ ಬೇವಾಗಬಾರ್ದು, ಬೆಲ್ಲ 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 ಆಗ್ಬೇಕು. ಅದನ್ನೇ ಯುಗಾದಿ ಅಂತ ಕರೀತಾರೆ. ಯುಗಾದಿ ಅಂತ. ಇಲ್ಲಿ ಎಲ್ಲ ಪೌಡರ್ ಹಾಕೊಂಡಿರ್ತಾರೆ, ತಲೆ ಬಾಚ್ಕೊಂಡಿರ್ತಾರೆ. ನಿಮ್ಗೂ ಪೌಡರ್ ಹಾಕಿ ತಲೆ ಬಾಚ್ಬಿಡ್ತಾರೆ. ಇಲ್ಲೆಲ್ಲ ಪೌಡರ್ ಹಾಕೊಂಡಿರ್ತಾರೆ, ತಲೆ ಬಾಚ್ಕೊಂಡಿರ್ತಾರೆ. ನಿಮ್ಗೂ ಪೌಡರ್ ತಲೆ ಬಾಚ್ಕೊಡ್ತಾರೆ, ಪೌಡರ್ ಹಾಕಿ ತಲೆ ಬಾಚ್ಕೊಡ್ತಾರೆ. ದುನಿಯಾ ತುಂಬಾ ಫಾಸ್ಟ್. ಹೆಂಗ್ ನಂಗೆ ಹೆಂಗ್ ಬರುತ್ತೋ ಹಂಗೆ ಹೇಳ್ತೀನಿ, ಆಯ್ತಾ? ಜಸ್ಟ್ ಮೇಕ್ ಇಟ್. ಬರಿಯೋಳು ಸಿಟಿವಿ ಮಾತುಕೌಟ್ರಿಗೆ ಬರಿಯೋಳು ಸೆನ್ಸರ್ ಇಲ್ಲದೆ. ಇಲ್ಲೊಂದ್ಸತಿ ಮಾಡಿ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ದುನಿಯಾ ತುಂಬಾ ಕಾಸ್ಟ್ಲಿ. ಮಗು ಯುಗಾದಿ ಬಂದಿದೆ, ಬೇವು ಬೆಲ್ಲ ತಿನ್ಬೇಕು. ಜೀವನ ಬೇವಾಗಬಾರ್ದು, ಬೆಲ್ಲ 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 ಆಗಿರ್ಬೇಕು. ಇಲ್ಲೆಲ್ಲರೂ ತಲೆ ಬಾಚ್ಕೊಂಡಿರ್ತಾರೆ, ಪೌಡರ್ ಹಾಕೊಂಡಿರ್ತಾರೆ. ಸ್ವಲ್ಪ ಯಾರು ನಿಮ್ಗೂ ತಲೆ ಬಾಚ್ಕೊಡ್ತಾರೆ, ಪೌಡರ್ ಹಾಕ್ಬಿಡ್ತಾರೆ. ನಿಮ್ಮ ಅಮೂಲ್ಯವಾದ ಮತವನ್ನ ಒಳ್ಳೆ ಜನ ಪ್ರತಿನಿಧಿಗೆ ಕೊಡಿ. I like it. ಇಲ್ಲೇ ಮಾತಾಡ್ತಿದ್ರ, ಬನ್ನಿ ಹೋಗ್ಬಿಡೋಣ ಸ್ಟುಡಿಯೋಗೆ. ಹೌದಾ? ಸ್ಟುಡಿಯೋಗೆ ಹೋಗ್ತಾ ಇದೀವಾ? ಸ್ಟುಡಿಯೋಗೆ ಯುಗಾದಿ ಇವತ್ತು ಸಂಭ್ರಮ ಮಾಡೋಣ. ಹ್ಯಾಪಿ ಯುಗಾದಿ. I like it. ಬನ್ನಿ. ಎಲ್ರಿಗೂ ನಮಸ್ಕಾರ. ಯುಗಾದಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಮ್ಮ ಆಂಕರ್ ಮುದ್ದು ಮೀನಾ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮುದ್ದು ಮೀನಾ ಅವರೇ, ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿನ? ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಮಾಡೋದಕ್ಕೆ, ಹಾಗೆ ನಿಮಗೂ ಹ್ಯಾಪಿ ಯುಗಾದಿ. ನಿಮ್ಗೆ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ ಯುಗಾದಿಗೆ. ಹೌದಾ? ಸೊ ಕಾಮನ್ ಆಗಿ ಸೆಲೆಬ್ರಿಟಿಗಳಿಗೆ ವಿಶ್ ಮಾಡೋದು ಕಾಮನ್. ಬಟ್ ನಮ್ಮ ಜನಶ್ರೀಯಲ್ಲಿ ಯಾರ ಆಂಕರ್ ಇಷ್ಟ ಅಂದ್ರೆ ಅದನ್ನ ನಾನು ಹೇಳೋದಲ್ಲ, ಬನ್ನಿ ನೋಡ್ಕೊ ಬರೋಣ. ಓಕೆ, ನೋಡೋಣ. ನನಗೆ ಜನಶ್ರೀ ಟಿವಿಯಲ್ಲಿ ಮೀನಾ ಅಂದ್ರೆ ತುಂಬಾ ಇಷ್ಟ. ಜನಶ್ರೀ ಟಿವಿಯಲ್ಲಿ ಮೀನಾ ಅಂದ್ರೆ ನಮಗೆ ತುಂಬಾ ಇಷ್ಟ. ಜನಶ್ರೀಯಲ್ಲಿ ಮುದ್ದು ಮೀನಾ ಅವ್ರ ಪ್ರೋಗ್ರಾಮ್ ತುಂಬಾ ಇಷ್ಟ. ನಮಗೆ ಜನಶ್ರೀ ಚಾನಲ್ ಆಂಕರ್ ಮುದ್ದು ಮೀನಾ ಅಂದ್ರೆ ತುಂಬಾ ಇಷ್ಟ. ಒಳ್ಳೆ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮುದ್ದು ಮೀನಾ ನನಗಿಷ್ಟ. ತಾತ ಲವ್ ಯು. ತಾತನ ಲವ್ ಮಾಡ್ತೀರಾ?
ಆದ್ರೆ ಹುಡುಗರೇ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನೆ ಒಬ್ಬ. ಎಸ್. Are you serious? ಇಲ್ಲ ರೀ, ಆಕ್ಚುಲಿ ಯಾವಾಗ್ಲೂ ರಿಸೆಪ್ಷನ್ ಫೋನ್ ಮಾಡಿ ತಲೆ ತಿಂತ ಇದ್ದಂತೆ, ನಿಮ್ ಜೊತೆ ಒಂದ್ಸತಿನಾದ್ರೂ ಮಾತಾಡ್ಬೇಕು ಆ ರೀತಿ. Okay. ತುಂಬಾ ತಲೆ ತಿಂದಿದ್ದಾನೆ ಅವನು. ಅಭಿಮಾನಿ. ಮಾತಾಡಿ. Okay. ಮಾತಾಡಿ. ಹಲೋ, ಅದೇ ಸರ್, ಅದೇ ಮುದ್ದು ಮೀನಾ ಅವರು ಲೈನ್ ಅಲ್ಲಿ ಇದಾರೆ. ಸಂತೋಷನಾ? ಸಂತೋಷನಾ? ಹೌದು, ಕೊಡಿ ಸರ್. ನಾನು ನಿಜವಾಗ್ಲೂ ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಸರ್. ಮಾತಾಡಿ ಮಾತಾಡಿ. ಓಕೆ, ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಹೇಶ್ ಅಂತ ಮೇಡಮ್, ಮಂಡ್ಯದಿಂದ. ಮಂಡ್ಯದ ಗಂಡು. ಅದಕ್ಕೆ ಅಲ್ವಾ ಲವ್ ಮಾಡ್ತಿರೋದು ಹುಡುಗಿನ? ಓಕೆ ಮಹೇಶ್, ಹೇಳಿ ಏನ್ ಸಮಾಚಾರ? ಮೇಡಮ್, ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಪ್ರೋಗ್ರಾಮ್ಸ್ ನೋಡ್ತೀರಾ? ಮೇಡಮ್, ಎಷ್ಟಿಷ್ಟ? ಕೇಳಿ. ನಿಮ್ಮನ್ನ ನಾನು ಮನ್ಸಲ್ಲೇ ಇಟ್ಕೊಂಡು ಲವ್ ಮಾಡ್ತಾ ಇದ್ದೀನಿ ಮೇಡಮ್. ರೀ, ಆತರ ಎಲ್ಲ ನಿಮ್ ಪ್ರೀತಿ ನನಗೆ ಅರ್ಥ ಆಗುತ್ತೆ ಮಿಸ್ಟರ್. ಹೆಸರು ಹೇಳಿ ನಿಮ್ದು? ಮಹೇಶ್. ಮಹೇಶ್ ಅವರೇ, ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಬಟ್ ಏನಂತಂದ್ರೆ ಈಗ ಮಾತಾಡಿದ್ರೆ ಕರೆಕ್ಟ್ ಆಗ್ಬಿಟ್ಟಿದ್ದೀನಿ ಸರ್. ಥ್ಯಾಂಕ್ ಯು ಮಹೇಶ್, ನಿಮ್ಮ ಅಭಿಮಾನಕ್ಕೆ ನನ್ನ ಕಾರ್ಯಕ್ರಮ ಮಾತ್ರ ಅಲ್ಲ ಎಲ್ಲಾ ಕಾರ್ಯಕ್ರಮ ನೋಡ್ತಾ ಇರಿ. ಹೀಗೆ ನಿಮ್ಮ ಪ್ರೀತಿನ ಎಲ್ರಿಗೂ ಸ್ಪ್ರೆಡ್ ಮಾಡಿ. ಮೇಡಮ್ ಪ್ಲೀಸ್, ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಮೇಡಮ್. ಕೌಡ್ರಿ, ಇನ್ನೇನು ಮಾಡ್ತೀರಾ? ಅಲ್ಲ ರೀ, ಅದೊಂದು ಮಾತು ಹೇಳಿ ಸಾಕು. ಏನೇನು ಮಾತಾಡ್ತೀರಾ? ಎಸ್, ಇನ್ಕ್ಲೂಡಿಂಗ್ ಎಲ್ಲ ಕರ್ನಾಟಕದ ಫ್ಯಾನ್ಸ್ ಕರ್ನಾಟಕದ ಫ್ಯಾನ್ಸ್ ಗಳಿಗೆ ಬೇಡ, ನಿಮ್ಮನ್ನು ಕೂಡ. ಮಹೇಶ್ ಮಾತ್ರ ಹೇಳಿ. ಆಲ್ ದಿ ವೆರಿ ಬೆಸ್ಟ್. ಬೆಸ್ಟ್. ಪ್ಲೀಸ್ ಮೇಡಮ್, ನಿಮ್ಮ ಅಭಿಮಾನಿ ಮೇಡಮ್ ನಾನು ನಿಮ್ಮನ್ನ ಓಕೆ, ಸಪರೇಟ್ ಆಗಿ ಸಿಗಿ ಮಾತಾಡೋಣ. ಆಗಲ್ಲ ರೀ, ಇಲ್ಲ ಮೇಡಮ್, ಪಾಪ ಗೊತ್ತೇ ಇಲ್ಲ. ನಾವೇ ಇಲ್ಲ, ಆಕ್ಚುಲಿ ನೀವ್ ಹೇಳ್ತಾ ಇದ್ದೀರಾ, ನಾನು ಹಾಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಮುದ್ದು ಮೀನಾ ಅಂತ ಹೆಸರಿಕೊಂಡ್ಬಿಟ್ಟಿದ್ರಲ್ಲ ನೀವು ಪ್ರೋಗ್ರಾಮ್ ಅಲ್ಲಿ. ಮುದ್ದು ಮೀನಾ ನಾನು ಹಾಯ್ ಅಂತ ಹೇಳ್ತಿರಲ್ಲ, ನನಗೆ ಅದೊಂದು ಹಾರ್ಟ್ಗೆ ಟಚ್ ಆಗ್ಬಿಟ್ಟಿದೆ. ಏ ಸೂಪರ್. ನೋಡಿದ್ರ, ನಿಮಗೆ ನೀವೇ ಬಿಲ್ಡಪ್ ಕೊಡ್ಕೋಬೇಡಿ ಅಂತ ನಾನು 1000 ಸತಿ ಹೇಳಿದೀನಿ. ಇಲ್ಲ, ಆಕ್ಚುಲಿ ಅದು ಬಿಲ್ಡಪ್ ಅಲ್ಲ. ಆಸ್ ಫ್ರೆಂಡ್ಲಿ, ಲವ್ ಯು ಟು. ಟೇಕ್ ಕೇರ್. ನೋ ಮೇಡಮ್, ನಾನು ನಿಮ್ಮನ್ನ ನಿಮ್ಮ ಹೆಸರನ್ನೆಲ್ಲ ನಾನು ಅಚ್ಚೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. Oh my God. Are you joking, man? ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲಿ ನೀವು ಐ ಲವ್ ಯು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಕ್ ಬಂದು ನಿಮ್ ಭೇಟಿ ಆಗ್ತೀನಿ ಮೇಡಮ್. ನೆಕ್ಸ್ಟ್ ವೀಕೇನಾ? ಹ್ಞೂ ಮೇಡಮ್, ಒಂದೇ ಒಂದ್ಸಲಿ ಐ ಲವ್ ಯು ಅಂತ ಹೇಳಿ. ನಿಮ್ಮ ಅಚ್ಚನ ಹಾಕ್ಸ್ಕೊಳ್ತೀನಿ ಬಿಡಿ. ಇನ್ಸಿಲ್ ಏನಾದ್ರು ಇದೆಯೇನ್ರಿ? ಏನಿಲ್ಲ ಮೇಡಮ್ ಸರ್. ಅಲ್ಲ, ನೀನ್ ಅವ್ರನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ನೀವು ಲೈನ್ ಅಲ್ಲೇ ಇರಿ. ಅವ್ರ ಆಂಕರಿಂಗ್ ಹೆಂಗ್ ಮಾಡ್ತಾರೆ ಅಂತ ನೀವು ಈಗ ಆಂಕರ್ ನೋಡಿ ಬಿದ್ದಿದಿರಲ್ಲ, ಆಂಕರಿಂಗ್ ಅವ್ರ ಆಂಕರಿಂಗ್ ನಾವು ಮಾಡಿಸ್ತೀವಿ. ಮಾಯಾ ಬಜಾರ್ ಹೆಂಗ್ ಮಾಡ್ತೀರಾ ತೋರಿಸಿ. ಮಾಯಾ ಬಜಾರ್ ರಂಗೀನ್ ಲೋಕದ ಕಲರ್ಫುಲ್ ಸುದ್ದಿಗಳನ್ನ ನೋಡೋದಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಾ. ಒಂದು ಗ್ಲಾಮರಸ್ ಪ್ಯಾಕೇಜಸ್ ನ ಹೇಳೋದಕ್ಕೆ ನಾನ್ ರೆಡಿ ಆಗಿ ಬಂದಿದ್ದೀನಿ. ಸೊ ವೈಟಿಂಗ್ ಫಾರ್ ವಾಟ್? ಲೆಟ್ಸ್ ಸ್ಟಾರ್ಟ್ ಮಾಯಾ ಬಜಾರ್. ನಾನು ನಿಮ್ಮ ಮುದ್ದು ಮೀನಾ. ಪ್ಲೀಸ್ ಮೇಡಮ್, ಖಂಡಿತ ಖಂಡಿತ. ಮೇಡಮ್ ಇವ್ರೆ, ಸರ್ ಒಂಚೂರು ಡೋರ್ ಓಪನ್ ಮಾಡ್ಕೊಂಡು ಬನ್ನಿ. ಆಯ್ತು ಸರ್. ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಸೂಪರ್, ನಂಗೆ ಗೊತ್ತಿತ್ತು. ಎಲ್ರು ತಲೆಗೆ ಹುಳ ಬಿಡ್ತಾರೆ ಅಂತ ಕೇಳಿದ್ದೆ, ನೀವು ಇಬ್ರು ಸೇರ್ಕೊಂಡು ತಿಮಿಂಗ್ಲೇನೆ ಬಿಡ್ತಿದ್ದೀರಲ್ಲ ಸರ್. ತುಂಬಾ ಚೆನ್ನಾಗಿದೆ. ನಮಗೆ ಖುಷಿ ನಮ್ಮದೇ ಭಾಷೆಯಲ್ಲಿ ಆನಂದ ಪಡೆಯುವ ಖುಷಿಯೇ ಬೇರೆ. ಆದ್ದರಿಂದ 9 ಭಾಷೆಯಲ್ಲಿ ಪ್ರಸ್ತುತವಿದೆ ವಾರ್ತೆ, ವಿಡಿಯೋ, ಕ್ರಿಕೆಟ್, ಹಾಡು ಹಾಗೂ ಇನ್ನೂ ಹಲವು. ಕರೆ ಮಾಡಿ 56789. ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ, ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಛೀ ಎಲ್ಲ ಇವನ್ನ ಬೊಗಳೋ. ನಾನು ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನೆಲ್ ತಗೊಳ್ಳೋಣ. ಕಮೋನ್ ಯಾ ಗೈಸ್. ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ರಿಲಯನ್ಸ್. ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಸಮರ್ಥ ನಾಯಕರು ಅಂತ ತಮಗನ್ಸುತ್ತೆ? ಹಲವು ಕೊರತೆಗಳು ಇವೆ. ಸಿದ್ದರಾಮಯ್ಯ ಸರ್ಕಾರ ಸಮರ್ಥದ ಆಡಳಿತ ನಡೆಸ್ತಾ ಇದೆ. ಕಳೆದ ತಿಂಗಳಲ್ಲಿ CBIಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದೇವೆ. ನಾವು ಕೂಡ ಇದ್ರಿ ಗೌರವ ಸರ್ಕಾರದಲ್ಲಿ. ಆ ಟೈಮಲ್ಲಿ 3 ಮೇಜರ್ ಹಗರಣಗಳು ನಡೆದು, ಇದು ನಮ್ಮ ಜೊತೆಯಲ್ಲೇ ಬೆಳೆದು ಬಂದಿರತಕ್ಕಂಥ. ವಿದೇಶಾಂಗ ಮಂತ್ರಿ ಆಗಿದ್ರಿ, ಭಾಳ ಜವಾಬ್ದಾರಿಯುತವಾಗಿ ಆ ಕಾರ್ಯ ನಿರ್ವಹಿಸಿದ್ರಿ. ಇದೆಲ್ಲ ಚರಿತ್ರೆ. ಒಂದು ಗೊಂದಲ, ಈ ಕಾಂಗ್ರೆಸ್ ಕೂಡ ಭ್ರಷ್ಟ ಅನ್ನೋ ಥರದ್ದೊಂದು ಆಗಿದೆ ಅಂತ 3-4 ಉದಾಹರಣೆಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಈ ಸಂಸ್ಕೃತಿ ಸರಿನಾ ಅಂತ?
ರಾತ್ರಿ 8 ಗಂಟೆಗೆ. ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ ಗೋವಿಂದ. ಚೆನ್ನಾಗಿ ಏನಾಯ್ತು ಅಂದ್ರೆ ನೀವು ಸ್ಮೈಲ್ ಇದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಬಟ್ ನೀವು ಮುಟ್ಟ ಸ್ಮೈಲ್ ಇಲ್ಲ. ಸ್ಮೈಲ್ ಏನೋ ಒಂಥರ ಹಬ್ಬಕ್ಕೆ ಏನೋ ಒಂಥರ ಸರ್ಪ್ರೈಸ್ ಕೊಟ್ಟಾಗಿ. ಸೂಪರ್ ಸರ್. ಈಗ ಇವ್ರು ಇಲ್ಲಿ ಬಂದಿಂಗ್ ಅಂತಾರಲ್ಲ ಅಲ್ಲಿಂದ ಬೆಳಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸ್ಟೆಪ್ ಹೋಗಿ ಅಲ್ಲ ಹಿಂಗೆ ಹಿಂದೆ ಹಿಂದೆ ಹೋಗಿ ಫಾರ್ವರ್ಡ್ ಮಾಡ್ತಿದ್ವಿ. ಫಾರ್ವರ್ಡ್ ಮಾಡ್ತಾ ಹೋಗೋದು. ಕನ್ಫ್ಯೂಸ್ ಆಗಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಯಾವ ಗೋಳಿದ್ದವೇನು ನನ್ನ ತೋಳಿಲ್ಲವೇನು, ಹಿಂದೆ ಆಗಬೇಡ. ಬಿಟ್ಟಾಕ ಬಿಟ್ಟಾಕ ಇದು ಆಕ್ಚುಲಿ ಹಿಂಗೆ ಎಸ್ಕೊಂಡಿದ್ರ ಹಿಂಗೆ ಎಸ್ಕೊಂಡಿದ್ರ ಹಿಂಗೆ ಮಾಡಿದ್ರಲ್ಲ, ಹಿಂಗೆ ಮಾಡಿದ್ರಲ್ಲ ಅದೇ ಥರ ಬಂದು ಹಿಂಗೆ ಮಾಡಿ ಕಂಟಿನ್ಯೂ ಮಾಡಿ. ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಹಿಂಗೆ ಹೆಂಗ್ ಬರ್ತಾ ಇದ್ರ ಜಗ್ಗೇಶ್ ಬರ್ತಾರಲ್ಲ ಹಿಂಗೆ ಹಿಂಗೆ ಬರ್ತೀರಾ. ಒಂದು ಮಿನಿಟ್ ಬನ್ನಿ, ನಿಜವಾಗ್ಲೂ ಚೆನ್ನಾಗಿ ಬರಲಿಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ತಾಕತ್ತಿದೆ ಅದು ನನ್ಗೆ ಏನು ಗೊತ್ತಾಯ್ತು, ಚೆನ್ನಾಗಿ ಬರ್ಬೇಕು. ಕೊಡಿ ಇದೇ ನೀವು ಮಾಡಿದ ಮಾತ್ರ ನಿಮ್ಗೆ ಸರಿ. ನನಗೆ ಆಕ್ಟಿಂಗ್ ನಾನು ಹೇಳ್ತಾ ಇರೋದು ಆ ಥರ ಔಟ್ಪುಟ್ ಬರಲಿ ಅಂತ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಅರೆಹೈ 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 ಅರೆಹೈ. ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ. ಕೊನೆಯದಾಗ ಒಂದು ಸ್ಲೋಗನ್ ಹೇಳಿ ಬಸ್ಸು. ಬನ್ನಿ, ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ನಮ್ಮ ಜನಶ್ರೀಯ ನಂಬರ್ 1 ಆಂಕರ್ ಶ್ರೀಪಾದ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರಿ, ಯುಗಾದಿ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ನಗ್ಬೇಡ್ರಿ. ಏನ್ ದೊಡ್ಡ ಆಂಕರ್, ನಮ್ಗೇನ್ ಬರಲ್ಲ ಅಂತನಾ? ನಾವು ಮಾತಾಡ್ತೀವ್ರಿ, ನೀವು ಮಾತ್ರ ಮಾತಾಡ್ತೀರಾ. ಎಲ್ರಿಗೂ ನಮಸ್ಕಾರ. ನನ್ ಜೋಕರ್ ಅನ್ಕೊಂಡ್ರ ನೀವು. ನಮ್ಮ ಜನಶ್ರೀ ಟಿವಿಯಲ್ಲಿ ಯಾವ ಆಂಕರ್ ಇಷ್ಟ ಆಗ್ತಾರೆ, ಯಾರ ಪ್ರೋಗ್ರಾಮ್ ನೀವು ಜಾಸ್ತಿ ನೋಡ್ತೀರಾ, ಈ ತರ ಹೋದಾಗ ಜನಗಳೇ ಹೇಳಿದ್ರು. ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಬನ್ನಿ ಜನಗಳ ಬಾಯಲ್ಲೇ ಕೇಳ್ಕೊಬರೋಣ. ಆಂಕರ್ ಶ್ರೀಪಾದ್ ಅಂತ ನನಗೆ ಜನಶ್ರೀ ಟಿವಿಯಲ್ಲಿ ತುಂಬಾ ಇಷ್ಟ. ನನಗೆ ಜನಶ್ರೀ ಟಿವಿಯಲ್ಲಿ ಶ್ರೀಪಾದ್ ಅಂದ್ರೆ ಇಷ್ಟ ಸರ್. ಜನಶ್ರೀಯಲ್ಲಿ ಶ್ರೀಪಾದ್ ಅಂದ್ರೆ ಇಷ್ಟ. ನಮಗೆ ಜನಶ್ರೀ ಚಾನಲ್ ಅಲ್ಲಿ ಶ್ರೀಪಾದ್ ತುಂಬಾ ಇಷ್ಟ. ನಮಗೆ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮಗಳೆಲ್ಲ, ನಮ್ಗೆ ತುಂಬಾ ಇಷ್ಟ. ನಮಗೆ ಜನಶ್ರೀಯಲ್ಲಿ ಶ್ರೀಪಾದ್ ಅಂದರೆ ತುಂಬ ಇಷ್ಟ. ಅವರೆಲ್ಲ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ಶ್ರೀಪಾದ್ ಅಂದ್ರೆ ನನ್ಗೆ ತುಂಬ ಇಷ್ಟ. ಏನನ್ಸುತ್ತೆ? ತುಂಬಾ ಖುಷಿ ಆಗ್ತದ್ರಿ. ನನಗೆ ನಂಬಕ್ ಆಗ್ತಾ ಇಲ್ಲ. ಈ ತರ ನನ್ನ ನೋಡ್ತಾರಾ ಅಂತ ಅನಿಸ್ತಾ ಇದೆ. ನಿಜವಾಗಿ ಇನ್ನೂ ಹೇಳ್ತಿದ್ರಿ ನೀವು ಸೆಲೆಬ್ರಿಟಿ ತರ ಅಂತ. ನಿಜ ಹೇಳ್ಬೇಕಂದ್ರೆ ಸೆಲೆಬ್ರಿಟಿ ಅಂದ್ರೆ ಏನು ನಿಜವಾದ ಅರ್ಥ ನನಗೆ ಇನ್ನೂ ಗೊತ್ತಿಲ್ಲ. ಆದ್ರೂ ಕೂಡ ಇಷ್ಟು ಜನ ನೋಡ್ತಾರೆ. ಶ್ರೀಪಾದ್ ಅಂದ್ರೆ ತುಂಬಾ ಇಷ್ಟ, ಶ್ರೀಪಾದನ ಕಾರ್ಯಕ್ರಮ ಅಂದ್ರೆ ತುಂಬಾ ಇಷ್ಟ. ನಿಜಕ್ಕೂ ನಿಮಗೂ ಕೂಡ ಏನು ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನಿಮಗೂ ಕೂಡ ಶುಭಾಶಯ ಹಬ್ಬದ, ಯುಗಾದಿ ಹಬ್ಬದ ಶುಭಾಶಯವನ್ನು ಕೊಡ್ತೀನಿ. ಒಳ್ಳೆದಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈನ್ ಜನಶ್ರೀ. ಶ್ರೀಪಾದ್ ಅವರೇ, ಆಮೇಲೆ ಇವರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಭಿಮಾನಿಗಳು ಅನ್ನೋಷ್ಟ್ರ ಮಟ್ಟಿಗೆ ನಾನು ಇನ್ನೂ ಬೆಳೆದಿಲ್ಲ, ದೊಡ್ಡವೂ ಆಗಿಲ್ಲ. ಸೊ ಅವ್ರದ್ದು ಅಭಿಮಾನ ಅನ್ನೋದಕ್ಕಿಂತ ಅವ್ರ ಪ್ರೀತಿ ನನ್ನ ಮೇಲೆ. ಸೊ ಆ ಪ್ರೀತಿ ಆಶೀರ್ವಾದ ಆಗಿ ಮಾರ್ಪಡಲಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ನಿಮ್ಮ ಆಶೀರ್ವಾದ ಇದ್ರೆ ನಾವು ಖಂಡಿತ ಬೆಳಿತೀವಿ. ನಿಮಗೂ ಒಳ್ಳೆದಾಗಲಿ. ಅಫ್ಕೋರ್ಸ್ ನಮಗೂ ಕೂಡ ಒಳ್ಳೇದಾಗ್ಲಿ. ಶ್ರೀಪಾದ್ ಅವರೇ, ನಿಮ್ಗೊಂದು ಮಾತಾಡ್ಬೇಕು. ನೀವು ಒಂದು ಶಪಥ ಮಾಡ್ಬೇಕು ಈ ಯುಗಾದಿಯಿಂದ. ಏನಂತ ಮಾಡಿ? ಕೈ ಹೇಳಿ. ಕೈ ಹಿಡಿರಿ ಹೇಳ್ತೀನಿ, ನಾನು ಹೇಳ್ಕೊಟ್ಟಂಗೆ ಹೇಳಿ. ಕೈ ಹಿಡಿರಿ. ಈ ಯುಗಾದಿಯಿಂದ ನಾನು ಯಾವುದೇ ಹುಡುಗಿರನ್ನ ಕಣ್ಣೆತ್ ನೋಡಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಶಪಥ ಬೇಡ. ಅಲ್ಲ ರೀ, ನೀವು ಒಬ್ರು ಜರ್ನಲಿಸ್ಟ್ ಅಂದ್ರೆ ಏನ್ ಗೊತ್ತಾ?
ಜನಗಳನ್ನ ಕಾಯೋರು ಅಂತ. ಖಂಡಿತ ಅದಕ್ಕೆ ಅಲ್ಲ ರೀ, ಹಿಂಗ ಅರ್ಥ ಆಗ್ತಾ ಇದೆ ನಿಮ್ಮಲ್ಲಿ ಎಷ್ಟು ಉತ್ಸಾಹ ಇದೆ ಅಂತ. ಮೊನ್ನೆನೂ ಕೂಡ ನೀವು ಹಿಂಗೆ ಮಾಡಿದ್ರಿ. ಅಲ್ಲ, ಮೊನ್ನೆ ನೀವೇನ್ ಮಾಡಿದ್ರಿ ಗೊತ್ತಾ? ಸತ್ಯ ಹೇಳ ನಾನು, ಹೇಳಿ ಮೊನ್ನೆ ಇಂಟರ್ವ್ಯೂ ಬಂದ ಯಾವ್ದೋ ಹುಡುಗಿ ನಂಬರ್ ಇಸ್ಕೊಬಿಟ್ಟು ನೀವು. ಅಯ್ಯೋ ಸರ್, ಸತ್ಯವಾಗ್ಲೂ ನಿಮ್ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ನಿ. ನಿನ್ನೆ ಸುನಿಲ್ ಸರ್ ಚೇಂಬರ್ಗೆ ಹೋಗ್ಬಿಟ್ಟು ಆ ಹುಡುಗಿ ಅಳ್ತಾ ಕೂತಿದ್ಲು. ಆಮೇಲೆ ಅವ್ರು ನನಗೆ ಹೇಳಿದ್ರು ಇದ್ರ ಬಗ್ಗೆ ಶ್ರೀಪಾದ್ಗೆ ಒಂಚೂರು ಎಚ್ಚರಿಕೆ ಕೊಡ್ಬೇಕು ಅಂತ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ಶ್ರೀಪಾದ್ ಅವರೇ, ಸುನಿಲ್ ಸರ್ ಲೈನಲ್ಲಿ ಇದ್ದಾರೆ, ಮಾತಾಡಿ. ಹಲೋ ಸರ್, ಅದೇ ನಿನ್ನೆ ಶ್ರೀಪಾದ್ ಅವ್ರದ್ದು ಹುಡುಗಿ ಬಂದ ಸರ್, ಇಲ್ಲೇ ಇದೀನಿ ಸ್ಟುಡಿಯೋದಲ್ಲಿ. ಏನ್ ಶ್ರೀಪಾದ್ ಏನ್ ಒಳ್ಳೆ ಹುಡುಗ ಅಂತ ಅನ್ಕೊಂಡ್ರೆ ಏನ್ ಈ ತರ ಯಾರ ಮೊನ್ನೆ ಹುಡುಗಿ ಬಂದ ಒಂದು ಆಂಕರಿಂಗ್ ಇಂಟರ್ವ್ಯೂ ಬಂದ ಹುಡುಗಿಗೆ ಸುಮ್ನೆ ಪದೇ ಪದೇ ಫೋನ್ ಮಾಡೋದು, SMS ಮಾಡೋದು ಇರಿಟೇಟ್ ಮಾಡ್ತಾ ಇದ್ರಂತಲ್ಲ ಸರ್. ಒಂದೇನ್ ಗೊತ್ತಾ, ಎಲ್ರು ತಲೆಗೆ ಹುಳ ಬಿಡ್ತಾರೆ ಅಂತ ಕೇಳಿದ್ದೆ, ನೀವು ಇಬ್ರು ಸೇರ್ಕೊಂಡು ತಿಮಿಂಗ್ಲೇನೆ ಬಿಡ್ತಿದಾರಲ್ಲ ಸರ್. ಆ ಹುಡುಗಿ ಆಕ್ಚುಲಿ ಪೇಪರ್ಗೆಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ಲಲ್ಲ, ಅಲ್ಲ ಸರ್? ಹೌದೌದು, ಸರ್ ತಡೆದಿರೋದು ಇಲ್ಲ. ದೇವ್ರಣ ಶ್ರೀಪಾದ್, ನಾವು ನಗ್ತಾ ಹೇಳ್ತಾ ಇದೀವಿ ಅಂತ ಅಲ್ಲ, ದೇವ್ರಾಗ್ಲೂ ಸತ್ಯ. ಶ್ರೀಪಾದ್ ಏನಾಯ್ತು ಹೇಳಿ ಶ್ರೀಪಾದ್. ಸರ್ ಏನಿಲ್ಲ ಬಿಡಿ ಸರ್, ಸುಮ್ನೆ ತಮಾಷೆ. ನೀವೇ ಬರ ಕೇಳಿದ್ರೆ ಅವ್ಳಿಗೆ ಏನಾದ್ರು ಹೆಂಗ್ ನಂಬರ್ ಯಾಕೆ ಕೊಟ್ರೆ, ಏನ್ ಕತೆ ಏನಾಗಿತ್ತು? ನನಗೇನ್ ಗೊತ್ತು ಸರ್, ಯಾರು ಆಂಕರ್ ಮೋಸ್ಟ್ಲಿ ಅವ್ರೇನಾದ್ರು ನನ್ನ ನಂಬರ್ ಯಾರಿಂದಾದ್ರೂ ಇಸ್ಕೊಂಡಿರ್ಬೋದು. ನಂಬರ್ ಎಲ್ಲ ಕೊಟ್ಟು ನೀವು ಮಾತು SMS ಮಾಡಿದಿರಲ್ಲ ಶ್ರೀಪಾದ್. ನಿಮ್ಗ ಸರ್? ಹೌದು, ಆ ಹುಡುಗಿಗೆ ನಿಮ್ಮ ಮೊಬೈಲ್ ಬೇರೆ SMS ಮಾಡಕ್ ಸಾಧ್ಯನಾ? ನೋ ಚಾನ್ಸ್ ಅಟ್ ಆಲ್ ಸರ್. ಇಲ್ಲ ಬಿಡಿ ಸರ್, ಅಂತ ನೀವು ಇವ್ರು ಬಂದ್ರೆ ಇಲ್ಲಿ ಇವ್ರು ಇದಾರೆ ಸಾಕ್ಷಿಗೆ. ಮೊನ್ನೆ ನಾನೇ ಸರ್ ಮಾತಾಡಿ ಸರ್. ಶ್ರೀಪಾದ್, ಹಾ ಸರ್ ಹೇಳಿ. ಚೇಂಬರಿಗೆ ಬಂದಿದ್ದವ್ದು, ಮಾತಾಡಿದ್ದವ್ದು, ನೀವು SMS ಮಾಡಿದ್ರು ನಾನೇ ನೋಡಿದ್ದೀನಿ, ಕಾಲ್ ಮಾಡಿದರೆ. ಶ್ರೀಪಾದ್, ಈಗ ಮೊನ್ನೆ ಸರ್ ಹೇಳಿ ನಾನ್ ರಜಾ ಹಾಕಿಲ್ಲ ಅಂದ್ರೆ ಇವತ್ತು ನಿಮ್ಮನ್ನ ಕರೆಸ್ತಾ ಇದ್ದೆ. ನಾನು ಕರೆಸಿ ಎದುರುಗಡೆ ಕೇಳ್ಬೇಕು ಅಂತ ಇದ್ದೆ. ಹುಡುಗಿ ಕೂಡ ಹೇಳ್ತಿದ್ದೆ, ನಾನು ಈ ತರ ಕರೆಸ್ತೇನೆ ಶ್ರೀಪಾದ್ನ, ಎದುರುಗಡೆ ಮಾತಾಡ್ತೀನಿ ಅಂತ ಹೇಳಿ. ಸರ್, ನಾನ್ ನಂಬರ್ ಕೊಡುವಂತ ಸೀನ್ಗಳಂತೂ ಇಲ್ಲ, ಖಂಡಿತ ಇಲ್ಲ. ಆಮೇಲೆ ನಿಮ್ ಗಮನಕ್ಕಂತೂ ಬಂದೇ ಬರುತ್ತೆ, ಯಾಕಂದ್ರೆ ನೀವು ಹೆಡ್ ಚೀಫ್ ಆಗಿರ್ತೀರಿ. ಅದಕ್ಕೆ ಸೊ ಯಾವ್ದಾದ್ರು ಹುಡುಗಿ ಸರ್ ನನಗೆ ಶ್ರೀಪಾದ್ ನೌಕರಿ ಕೊಡಿಸ್ತೀನಿ ಅಂತ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ, ಆಮೇಲೆ ಅಪಾರ್ಟ್ ಫ್ರಮ್ ಮೈ ರೆಕಮೆಂಡೇಶನ್ ಒಂದು ವಿಚಾರ, ಒಳ್ಳೆ ವಿಚಾರ ಏನಂತಂದ್ರೆ ಸರ್, ಬಹುಶಃ ಶ್ರೀಪಾದನ್ ಹೆಸರು ಯೂಸ್ ಮಾಡ್ಕೊಂಡಿದಾರೋ ಮಾಡ್ಕೊಂಡಿಲ್ವೋ, ಒಂದ್ ಹುಡುಗಿಗೆ ಒಳ್ಳೇದಾಗುತ್ತೆ ಅಂದ್ರೆ ಕೆಲಸ ಕೊಟ್ಬಿಡಿ ಸರ್. ಶ್ರೀಪಾದ್, ಈಗ ಒಳ್ಳೇದಾಗುತ್ತೆ ಅಂದ್ರೆ ಕೆಲಸ ಕೊಡೋಣ, ಆದ್ರೆ ಹುಡುಗಿಗೆ ನೀವು ಟಾರ್ಚರ್ ಮಾಡ್ತಿರಲ್ಲ, SMS ಮಾಡೋದು, ಫೋನ್ ಮಾಡೋದು, ನಿನಗೆ ಕೆಲಸ ಬೇಕು ಅಂತ ನನ್ನ ಹತ್ರ ಮಾತಾಡುವಂತ SMS ಕಳಿಸ್ತಾರಂತ, ಏನ್ ಕತೆ ಇದು ಸರ್? ಅಲ್ಲ, ನೀವು ನ್ಯಾಯ ಕೊಡಿ, ಯಾಕಂದ್ರೆ ನ್ಯಾಯ ಕೊಡಕ್ಕೆ ಇದು ಪಂಚಾಯತಿ ಕಟ್ಟೆ ಅಲ್ಲ, ಇದು ಯುಗಾದಿಯ ಸಂಭ್ರಮ, ವಿಶೇಷ ಆಚರಣೆ. ಖಂಡಿತ ಅಕಸ್ಮಾತ್ ಈ ತರ ಏನಾದ್ರು ಇದ್ರೆ ನೋಡೋಣ ಸರ್, ಮುಂದೆ ನ್ಯಾಯ ಕೊಡ್ತೀರಾ? ನ್ಯಾಯ ಏನ್ ಕೊಡಲ್ಲ, ಸುನಿಲ್ ಸರ್ ಇರ್ತಾರಲ್ಲ ಅವ್ರ ಮುಂದೆ. ಹಾ ಸರ್ ಹೇಳಿ. ವಿಶೇಷ ಯುಗಾದಿ ವಿಶೇಷ ಅನ್ನೋದಕ್ಕಿಂತ ಹೆಚ್ಚಾಗಿ April 1 ಇದೀನಿ ನಿಮ್ಮನ್ನಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಭಿಮಾನಿಗಳಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುನಿಲ್ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ಯುಗಾದಿ ಸರ್. ಮುಗಿತಾ? ಏನು ಮಾತಾಡ್ರಿ, ಇನ್ನೂ ಇದೆ. EP ಎಲ್ಲ ತೆಗೆದ್ಬಿಟ್ರೆ ಫಸ್ಟ್ ನೀವು ನನ್ನ ಮಾತು ಕೇಳಿ, ಬುರ್ಡೆ ಬಿಚ್ಚಿಬಿಡ್ತೀನಿ ಅಂತ ಹೇಳಿ ಸಾಕು. ಆಯ್ತು, ಬೋರ್ಡೇ ಬಿಚ್ಚಿಬಿಡ್ತೀನಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಬಕ್ರ ಆಗಿದ್ದಕ್ಕೆ. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸದ್ಯದಲ್ಲೇ ಅನಲಾಗ್ ಕೇಬಲ್ ಅಸ್ತಿತ್ವದಲ್ಲಿ ಇಲ್ಲವಾಗುತ್ತೆ. ವಿಡಿಯೋಕಾನ್ DTH ಗೆ ಬದಲಾಯಿಸಿಕೊಳ್ಳಿ ತಡವಾಗುವ ಮೊದಲೇ. ಆನಂದಿಸಿರಿ ಅಧಿಕ ಅಸ್ಲಿ HD ಚಾನೆಲ್ಗಳನ್ನು ನಂಬಲಾರದ ಸಂಖ್ಯೆ ಚಾನೆಲ್ಗಳೊಂದಿಗೆ ಮತ್ತು ಸೇವೆಗಳೊಂದಿಗೆ ವಿಡಿಯೋಕಾನ್ DTH ನಲ್ಲಿ. Life is memorable in all stages of life. Tavanam Jewelers, Bangalore. ಸುಂದರ ಪರಿಸರದಲ್ಲಿ ಕೈಗೆಟುಕುವ ದರದಲ್ಲಿ ವಾಸಯುಕ್ತ ಬಡಾವಣೆಗಳು, ಪ್ಲೇ ಗ್ರೌಂಡ್, ಸ್ವಿಮ್ಮಿಂಗ್ ಪೂಲ್, ಹೆಲ್ತ್ ಕ್ಲಬ್, ಸ್ಪಾ, ಜಿಮ್, ಶಾಪಿಂಗ್ ಮಾಲ್ ನಿಮ್ಮ ಹಿಂದೂಸ್ತಾನ್ ಗ್ರೀನ್ ಸಿಟಿಯಲ್ಲಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 45 ನಿಮಿಷದ ಪ್ರಯಾಣ. ಬಡ್ಡಿರಹಿತ ಸುಲಭ 36 ಕಂತುಗಳಲ್ಲಿ ಪ್ರತಿ ಚದರ ಅಡಿಗೆ 399 ಪ್ರಾರಂಭ. ನಿಮ್ಮ ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್ ಜೊತೆ ಕೈ ಜೋಡಿಸಿ. ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್. ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಸಮರ್ಥ ನಾಯಕರು ಅಂತ ತಮಗನ್ಸುತ್ತೆ? ಹಲವು ಕೊರತೆಗಳು ಇವೆ. ಸಿದ್ದರಾಮಯ್ಯ ಸರ್ಕಾರ ಸಮರ್ಥದ ಆಡಳಿತ ನಡೆಸ್ತಾ ಇದೆ ಕಳೆದ ತಿಂಗಳಲ್ಲಿ. CBIಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದೇವೆ. ನಾವು ಕೂಡ ಇದ್ರಿ ಗೌರವ ಸರ್ಕಾರದಲ್ಲಿ. ಆ ಟೈಮಲ್ಲಿ 3 ಮೇಜರ್ ಹಗರಣಗಳು ನಡೆದು, ಇದು ನಮ್ಮ ಜೊತೆಯಲ್ಲೇ ಬೆಳೆದು ಬಂದಿರತಕ್ಕಂಥ. ವಿದೇಶಾಂಗ ಮಂತ್ರಿ ಆಗಿದ್ರಿ, ಭಾಳ ಜವಾಬ್ದಾರಿಯುತವಾಗಿ ಆ ಕಾರ್ಯ ನಿರ್ವಹಿಸಿದ್ರಿ. ಇದೆಲ್ಲ ಚರಿತ್ರೆ. ಒಂದು ಗೊಂದಲ, ಈ
ಕಾಂಗ್ರೆಸ್ ಕೂಡ ಭ್ರಷ್ಟ ಅನ್ನೋ ಥರದ್ದೊಂದು ಆಗಿದೆ ಅಂತ. 3-4 ಉದಾಹರಣೆಗಳು ನಮ್ಮ ಕಣ್ಣಿಗೆ ಕಾಣ್ತದೆ. ಈ ಸಂಸ್ಕೃತಿ ಸರಿನಾ ಅಂತ. ಇಂದು ರಾತ್ರಿ 8 ಗಂಟೆಗೆ ಹಬ್ಬದ ದಿನವೇ ನಡೆದಿತ್ತು ನರಬಲಿ. ಹಂತಕರ ಮಚ್ಚು 4 ಜನರ ಬಲಿ ಪಡೆದಿತ್ತು. ಅಷ್ಟಕ್ಕೂ ಕಾರಣವಾಗಿದ್ದು ಕೇವಲ 2 ಎಕರೆ ಜಮೀನು. ಬ್ರೂಟಲ್ ಮರ್ಡರ್. ಕ್ರೈಮ್ ನ್ಯೂಸ್ ಇಂದು ರಾತ್ರಿ 11 ಗಂಟೆಗೆ. ಚೆಕ್ ನ್ಯಾಚುರಲ್ ಬನ್ನಿ. ಹಾಯ್ ಅವಿ, ಯುಗಾದಿ ಹಬ್ಬ ಆಚರಿಸ್ಲಿಲ್ವಾ? ಫ್ರೀ ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಮೋಸ್ಟ್ಲಿ ಟೇಕಲ್ಲಿ ನೀವು ಸಾಧಾರಣ ಈಗ ಕಾಮನ್ ಆಗಿ ಮಾತಾಡಿಸ್ತೀರಾ ನನಗೆ. ಕಾಮನ್ ಆಗಿ ಆಯ್ ಹಾಂ ಏನಪ್ಪ ಜೋರು ಹಾಂ ಕಣ್ಣು ಕೋರಿ ಕಣ್ಣು ಕೋರಿ ನಡ್ಕೊಂಡು ಬರೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡು. ಇದು ಯಾರು ಬರೆದ ಕಥೆ. ಹಾಯ್ ಅಭಿ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಏನು ಸೋ ಹಬ್ಬ ಮಚ್. ಜೋರ? ಪರವಾಗಿಲ್ಲ ಒಂದು ರೇಂಜಿಗೆ ನಡೀತದೆ. ಹೌದಾ, ಸರಿ. ನಮ್ಮ ಜಗದೀಶ್ ಅವ್ರನ್ನ ಮಾತಾಡ್ಸೋಣ. ಹಾಯ್ ಜಗದೀಶ್, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಹಬ್ಬ ಪರವಾಗಿಲ್ಲ. ಯಾರು ಓಡೋಗ್ಬಿಟ್ರು ಯಾವ ಸೀನಿಯರ್ ಅವನು. ಈಗ ಸೀರಿಯಸ್ ವಿಷಯಕ್ಕೆ ಬನ್ನಿ. ಬೇಗ ಶುರು ಹಚ್ಕೊಳ್ಳಿ. ಜಗದೀಶ್ ಅವರು ನೋಡ್ಕೊಂಡು ಬರ್ತೀರಾ, ಬಂದು ಹಾಯ್ ಜಗದೀಶ್ ಹ್ಯಾಪಿ ಯುಗಾದಿ ಅಂತ ಹೇಳ್ತೀರಾ, ನೆಕ್ಸ್ಟು ಪಾಸ್ ಆಗ್ತೀರಾ ಹ್ಯಾಪಿ ಯುಗಾದಿ. ಇಲ್ಲ ಏನಾದ್ರು ಎಕ್ಸ್ಟ್ರಾ ಹೇಳ್ತೀರಾ? ಈಗ ಕಳೆದರು ಹಾಂ. ಹಾಯ್ ಜಗದೀಶ್, ಹ್ಯಾಪಿ ಯುಗಾದಿ. ನೀವು ಮೂವಾಗಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಣ್ಣ ಲೇಟ್ ಆಗಿದೆ, ನನಗೆ ಎಡಿಟಿಂಗ್ ಮಾಡಿಸ್ಬೇಕು. ಏನು ಗೊತ್ತಾ, ಹಿಂಗೆ ಇರ್ತೀರ ನೀವು ಒಂಚೂರು ಇದು ಮಾಡಿ. ಅವರು ತಪ್ಪಿರುತ್ತೆ ಹಿಂಗೆ ಇರ್ತೀರ. ಇಲ್ಲಿ ಬಂದ್ರಲ್ಲ ತಿರುಗಲಿಲ್ಲ ಅಂತ ಹೇಳ್ಬಿಡಿ. ನೀವು ತಿರುಗಲಿಲ್ಲ ಹಿಂದೆ, ಅದನ್ನು ಅಬ್ಸರ್ವ್ ಮಾಡ್ತೀವಿ ನಾವು. ಅದು ಒಂದು ಸೀದಾ ಹೋಗ್ತಾ ಇರ್ಬೇಕು. ಹಾಂ ಓದ್ಬೇಕು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ನಾನು ಸುಳ್ಳು, ನೀನು ಸುಳ್ಳು, ಅವನು ಸುಳ್ಳು, ಇವನು ಸುಳ್ಳು. ಫ್ಲೋರ್ ತೋರಿ ಬನ್ನಿ. ಹಾಂ ಬನ್ನಿ. ಏಳುವುದು ಸಿಂಗಪೂರು, ಹೋಗುವುದು ಕುಂದಪೂರು. ಏಳುವುದು ಸಿಂಗಾಪುರ, ಹೋಗುವುದು ಕುಂದಾಪುರ. ಕುಡಿಯೋ ಸರಾಬು ಸೇಂದಿ ಮಾದೇವ, ಆದ್ರೆ ಏಳೋದು ವಿಸ್ಕಿ ಬ್ರಾಂದಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹೇಳ್ತಾ ಇದ್ದೀರಂತ. ಯುಗಾದಿ ಹಬ್ಬ ತಾನೆ, ವಿಶ್ ಮಾಡದಿರಕ್ಕಾಗತ್ತಾ? ನಿಮಗೆ ಯುಗಾದಿಯಲ್ಲಿ ಯಾವ ಥರ ಮಾತಾಡ್ತಾರೆ? ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಹತ್ಯಕ್ಕೆ ಪತ್ರಕರ್ತರ ಮೇರೆಗೂ ರಾಜಕಾರಣಿಗಳಿಗೆ ನಿಮಗೆ ಸರ್ಪ್ರೈಸ್, ಪ್ರತಿಯೊಂದು ಸ್ಟುಡಿಯೋದಲ್ಲೂ ಸರ್ಪ್ರೈಸ್ ಇರುತ್ತೆ. ಆಗಲ್ಲ ಬಿಡಿ, ನೀವು ಬೇಜಾರೇ ಮಾಡ್ಕೋಬೇಡಿ. ಹಾಂ ನಿಮಗೆ ಬೇಜಾರಾಗ್ಬೋದು, ಬಟ್ ನಾನೇನು ಮಾಡೋಕ್ಕಾಗಲ್ಲ. ನಾನು ಈ ಥರ ಕಮಿಟ್ ಆಗಿದ್ದೀನಿ. ಈ ಯುಗಾದಿಯಲ್ಲಾದರೂ ಬುದ್ಧಿ ಕಲಿಯಿರಿ. ಇಲ್ಲ ಅಂದ್ರೆ ಬುದ್ಧಿ ಕಲಿಸೋದು ನಮಗೆ ಗೊತ್ತು. ಪರ್ಕೆ ಹಿಡಿದ್ರು ಆಮ್ ಆದ್ಮಿ ಆಗಬೇಡಿ, ಆಮ್ ಆದ್ಮಿ ಆಗಬೇಡಿ.
ಹೂ ಹಿಡಿದರು ಹುಲ್ಲಿಡಿದರು ಕೈ ಎತ್ತಿದರು ಯುಗಾದಿ ಎಂದು ಬೇವು ಯಾರಿಗೆ ಬೆಲ್ಲ ಯಾರಿಗೆ. ಡೈಲಿ ಮನೇಲಿ ಪರ್ಕೆ ಹಿಡ್ದಾರಲ್ಲ ಆಮ್ ಆದ್ಮಿನ. ಹೊರಕೆ ಹಿಡಿದ್ರು ನಾವು ಆಮ್ ಆದ್ಮಿ ಅಲ್ಲ. ಹೂ ಹಿಡಿದ್ರು ಅದು. ಹೂ ಹಿಡಿದ್ರು ಹುಲ್ಲಿಡಿದ್ರು ಕೈ ಎತ್ತಿದ್ರು ಈ ಯುಗಾದಿ ಎಂದು ಬೇವು ಯಾರಿಗೆ ಬೆಲ್ಲ ಯಾರಿಗೆ. ಅದು ಇಂಡೈರೆಕ್ಟ್ ಆಗಿ ಪತ್ರಕರ್ತರ ಮೆರಗು ರಾಜಕಾರಣಿಗಳಿಗೆ ತಲೆ ತಿರುಗು. ಈ ಯುಗಾದಿಯಲ್ಲಾದ್ರೂ ಬುದ್ಧಿ ಕಲೀರಿ, ಇಲ್ದಿದ್ರೆ ಬುದ್ಧಿ ಕಲಿಸೋದು ನಮಗೊಂದು. ಹೊರಕೆ ಹಿಡಿದ್ರು ನಾವು ಆಮ್ ಆದ್ಮಿ ಅಲ್ಲ. ಹೂ ಹಿಡಿದ್ರು ಹುಲ್ ಹಿಡಿದ್ರು ಕೈಯೇ ಎತ್ತಿದ್ರು ನಾವ್ ಯಾರಿಗೂ ಬಗ್ಗಲ್ಲ. ರೋಹಿಣಿ ಅವರೇ ಏನಿಲ್ಲ, ಬನ್ನಿ ಸ್ಟುಡಿಯೋ ಹೋಗಿ ಮಾತಾಡೋಣ. ಇಲ್ಲೇ ಯುಗಾದಿ ಮಾಡಿದ್ರೆ ಹೆಂಗೆ ನೀವು? ಬನ್ನಿ ಸ್ಟುಡಿಯೋ. ಸಭಿ ಲೋಗ ಸಭಿ ಅಂಕಲ್ ಆಂಟಿ ಕೋ ಇನ್ಫಾರ್ಮೇಶನ್ ಹೋ ಜೋ ಲೋ ಜಿ ಒಬ್ಬ ಲೋಫರ್ಗೆ ಹುಟ್ಟು ಬಿಟ್ಟವನೇ ಫುಲ್ ಟೆನ್ಷನ್. ಕ್ಯೋ प्यार से पूरा सुनो जी अन्ना जी सेंटर में कड्डी अल्लाड़सಬೇಡಿ तुमना नकोब काल में हवाई चप्पला सर में कूदल कम्मी थोड़ा बांड्लिया प्यांट के जिप्पां को ಎಲ್ರಿಗೂ ನಮಸ್ಕಾರ. ಯುಗಾದಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜನಶ್ರೀ ನಂಬರ್ 1 ಆಂಕರ್ ನಮ್ಮ ರೋಹಿಣಿ ಉಳ್ತೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ನಾವು ಇವತ್ತು ಇಂಟರ್ವ್ಯೂ ಮಾಡೋಣ. ರೋಹಿಣಿ ಉಳ್ತೂರ್ ಅವರು ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಇವತ್ತು ಸರ್ಪ್ರೈಸ್ ಅಂತ ನೀವು ಆಗ್ಲಿಂದ ಕೇಳ್ತಾ ಇದ್ರಿ. ಆ ಸರ್ಪ್ರೈಸ್ ಏನು ಅಂತ ಇವಾಗ ಹೇಳ್ತೀನಿ. ಏನಂತ ಅಂದ್ರೆ, ನಾನು ಒಂದು ರೌಂಡ್ ಹೋಗಿದ್ದೆ ನಮ್ಮ ಜನಶ್ರೀ ಟಿವಿ ಆಂಕರ್ಸ್ ಬಗ್ಗೆ ಕೇಳ್ತೀನಿ. ಹಾಗೇನಂತ ಅಂದ್ರೆ ನಾನು ಕೇಳಿದೆ ಯಾರು ಇಷ್ಟ ಅಂತ. ಅವರು ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿಸ್ಕೊಂಡು ಬಂದ್ಬಿಡ್ತೀರಾ? ರೋಹಿಣಿ ಅಂದ್ರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ, ತುಂಬಾ ಇಷ್ಟ. ರೋಹಿಣಿ ಅಂದ್ರೆ ತುಂಬಾ ಇಷ್ಟ. ರೋಹಿಣಿ ಅಂದ್ರೆ ನಮಗೆ ತುಂಬಾ ಇಷ್ಟ. ರೋಹಿಣಿ ಉಳ್ತೂರ್ ಅವರು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ಕೊಂಡು ನಡೆಸ್ಕೊಳ್ತಾರೆ. ಅವ್ರ ಪ್ರೋಗ್ರಾಮ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ರಿ ಆಶ್ಚರ್ಯ? ಏನ್ ಆಶ್ಚರ್ಯ? ನಿಮ್ ಬಗ್ಗೆ ನಿಮ್ಗೆ ಆಶ್ಚರ್ಯನಾ? ಅವ್ರಿಗೆ ನಿಮ್ಮ ಫ್ಯಾನ್ಸಿಗೆ ಯುಗಾದಿ ಹಬ್ಬದ ಬಗ್ಗೆ ಏನ್ ಹೇಳ್ತೀರಾ? ಇದೆಲ್ಲ ಕರ್ನಾಟಕದಲ್ಲಿ 10 ಕೋಟಿ ಜನ ಇದಾರೆ ಹುಡುಕಿದ್ರೆ, ಏನ್ ಹೇಳ್ತೀರಾ? ಯುಗಾದಿ ಹಬ್ಬ ಚೆನ್ನಾಗಿ ಆಚರಿಸಿ, ಯಾವುದೇ ಕಹಿ ನೆನಪುಗಳಿದ್ನ ಇದ್ರೆ ಮರೆತು ಸಿಹಿಯಾಗಿ ಊಟ ಮಾಡ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿರಿ. ಸಂಬಂಧಿಕರ ಮನೆಗೆ ಹೋಗಿ. ಹೌದಾ? ಸರಿ, ಏನಿಲ್ಲ, ಆಂಕರ್ಸ್ಗಳು ಕಾಮನ್ ಆಗಿ ಮಾತಾಡ್ತಾರೆ ಅಂತ ಅಂತಾರೆ. ನೀವು ನಿಮ್ಗೆ ಏನ್ ಅನಿಸ್ತೈತೆ, ಏನಾರ ಆಗಿರ್ಬೋದು, ನಿಮ್ಗೆ ಏನ್ ಅನಿಸ್ತಾ ಇದೆ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ, ಇದನ್ನೇ ಕೇಳ್ತಾರೆ ಅಂತ ಎಲ್ಲರೂ ದೂರ್ತಾ ಇದಾರೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾತಾಡ್ತೀರಾ? ಸಂಕ್ರಾಂತಿ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನಿಸ್ತಾ ಇದೆ? ಹೋಳಿ ಹಬ್ಬ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನಿಸ್ತಾ ಇದೆ? ಇದನ್ನೇ ಕೇಳ್ತೀರಾ? ಇದನ್ ಬಿಟ್ಟು ಅದ್ರಲ್ಲೂ ಸ್ಪೆಷಲ್ ಆಗಿ ನಾನು ಕೇಳೋದು, ಈಗ ನಿಮ್ಮನ್ನೇ ಕೇಳೋದಾದ್ರೆ ಯುಗಾದಿ ಅಂತಂದ್ರೆ ನಿಮ್ಗೆ ಏನ್ ನೆನಪು? ಅದು ಬೇಡ, ನನಗೆ ಇದ್ರಲ್ಲಿರೋ ಕ್ವಶನ್ಗಳು ಕೇಳಿ ನಾನು ಉತ್ತರ ಹೇಳ್ಕೊ ಹೋಗ್ತೀನಿ. ಕುರಿ ಕಾಯೋರ ನೀವು? ಏಕೆ? ನಮ್ ಜೊತೆಗಿದ್ದಾರೆ ಇವತ್ತು ಫೇಮಸ್ ಕುರಿ ಸಾಕುವಂತವ್ರು. ಅವ್ರ ಹೆಸರು ಅಭಿ ಅಂತ. ಅವ್ರನ್ನ ನಾವು ಸ್ವಲ್ಪ ಸಂದರ್ಶನ ಮಾಡ್ತೀವಿ. ನಿಮ್ ಕುರಿಗಳಿಗೆ ಮೇವೇನ್ ಕೊಡ್ತೀರಾ? ಕಪ್ಪು ಕುರಿಗೋ ಬಿಳಿ ಕುರಿಗೋ? ನಿಮ್ಮ ಹತ್ರ ಯಾವ ಕುರಿ ಇದೆ ಅದಕ್ಕೆ? ಅಲ್ಲಿರೋದು ಮಾತ್ರ ಕೇಳ್ಬೇಕು. ಇದು ಜಾಸ್ತಿ ಆಯ್ತು. ಅಲ್ಲ, ಅಲ್ಲಿರೋದು ಮಾತ್ರ ಕೇಳ್ಬೇಕ್ರಿ. ರೀ, ಇಲ್ಲಿ ಕಾಣಿಸ್ತಾನೆ ಇಲ್ಲ ಆಂಕರ್ ಅಂತ ಬರ್ದಿರೋದಾ? ಅದೆಲ್ಲ ಪ್ರಶ್ನೆಗಳೇ, ಅವೆಲ್ಲ ಪ್ರಶ್ನೆಗಳೇ. ನಾನು ಉತ್ತರ ಕೊಡ್ಕೋ. ಸರಿ, ಈಗ ಮೊದಲಿಗೆ ಬಿಳಿ ಕುರಿಗೆ. ಬಿಳಿ ಕುರಿಗಳಿಗೆ ಏನ್ ಕೊಡ್ತೀರಾ? ಕಪ್ಪು ಕುರಿಗಳಿಗೆ ಅವಕ್ಕೆ ಬಿರಿಯಾನಿ ಹಾಕ್ಲಾ? ಅವಕ್ಕೂ ಉಲ್ಲೆ. ಮತ್ತೆ ನಿಮ್ ಕುರಿಗಳಿಗೆ ಜ್ವರ ಬಂದ್ರೆ ಯಾವ ಆಸ್ಪತ್ರೆಗೆ ತೋರಿಸ್ತೀರಾ? ಸರ್ಕಾರಿ. ಬಿಳಿ ಕುರಿಗೆ ಅವಕ್ಕೆ ಫಾರಿನ್ ಕರ್ಕೊಂಡು ಹೋಗ್ಲಾ? ಕಪ್ಪು ಕುರಿಗೆ ಹಬ್ಬ ತರ ಇದೆ ಕ್ವಶನ್ಸ್. ಕುರಿಗಳಿಗೆ ಸ್ನಾನವನ್ನ ಯಾವ್ದ್ರಲ್ಲಿ ಮಾಡಿಸ್ತೀರಾ? ರೀ, ಎಲ್ಲರೂ ಯಾವ್ದ್ರಲ್ಲಿ ಮಾಡಿಸ್ತೀರಿ? ನೀರಲ್ಲಿ ಮಾಡಿಸ್ತೀನಿ. ರೀ, ಏನ್ ನಾವ್ ಜೋಕರ್ ಕೆಟ್ಟೋದ್ವಾ? ಇಂಥ ಕ್ವಶನ್ಸ್ ಕೇಳ್ಸಕ್ ನಮ್ಮ ಹತ್ರ? ಕೇಳ್ರಿ, ಪರವಾಗಿಲ್ಲ, ಕೇಳ್ರಿ, ಪರವಾಗಿಲ್ಲ. ಆಯ್ತು, ಬಿಳಿ ಕುರಿಗೆ ಅವಕ್ಕೂ ನೀರಲ್ಲ. ಕಪ್ಪು ಕುರಿಗಳಿಗೆ ಅವಕ್ಕೂ ನೀರಲ್ಲ. ಸರಿ, ಕ್ವಶನ್ಸ್ ಮುಗೀತು. ಇನ್ನೊಂದಿದೆ ನೋಡಿ. 2 ಬಣ್ಣದ ಕುರಿಗಳಿಗೆ ಒಂದೇ ರೀತಿ ಪೋಷಣೆ ಮಾಡ್ತೀರಾ. ಹಾಗಿದ್ಮೇಲೆ ಪದೇ ಪದೇ ಕಪ್ಪು ಕುರಿಗೋ ಬಿಳಿ ಕುರಿಗೋ ಅಂತ ಯಾಕೆ ಕೇಳ್ತೀರಾ ನೀವು? ಯಾಕಂದ್ರೆ ಕಪ್ಪು ಕುರಿಗಳು ನಾನು. ಸೀರಿಯಸ್ಲಿ ಚೆನ್ನಾಗಿಲ್ವಾ? ಆಕ್ಚುಲಿ ನೀವು ಕುರಿ ಆಗಿದ್ದೀರಾ ರೇ? ಮೊದಲನೇದಾಗಿ ನಾನು ಫುಲ್ ಆಗಿಲ್ಲ, ಸಾರಿ, ಫುಲ್ ಆಗಿಲ್ಲ. ಕುರಿ ಸಾಕೋರು ಇವರು. ಕುರಿಗಳು ಮಾಡೋದು ನಮ್ ಕೆಲಸ ಆಕ್ಚುಲಿ, ಆಂಕರ್ಸ್. ಅಷ್ಟೇನಾ?